ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು VSKUB ಯೂನಿವರ್ಸಿಟಿಯ B.Ed 3rd ಸೆಮಿಸ್ಟರ್ಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. B.Ed 3rd ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಜುಲೈ 2024. ಫಸ್ಟ್ ಒನ್, ಎಜುಕೇಷನಲ್ ಇವ್ಯಾಲ್ಯುವೇಷನ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಸೆಕ್ಷನ್ ಎ, ವಿಭಾಗ ಎ. ಈ ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಪುಟಗಳಷ್ಟು ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಮಗುವಿನ ಅಳೆಯುವಿಕೆಗೆ ಅವಶ್ಯಕ ಎಂಬುದನ್ನು ಅರ್ಥ ಮತ್ತು ಮಹತ್ವಗಳೊಂದಿಗೆ ಚರ್ಚಿಸಿರಿ. ಎರಡನೇ ಪ್ರಶ್ನೆ, ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಮತ್ತು ವಿವರಿಸಿರಿ. ಎ, ಬುದ್ಧಿಶಕ್ತಿ ಮತ್ತು ಬುದ್ಧಿಶಕ್ತಿ ಪರೀಕ್ಷಣದ ಪ್ರಕಾರ ಅಥವಾ ವಿಧಗಳು. ಬಿ, ನೈದಾನಿಕ ಪರೀಕ್ಷೆ ಮತ್ತು ಇದರ ಗುಣಾವಗುಣಗಳು. ಮೂರನೇ ಪ್ರಶ್ನೆ, ಪರೀಕ್ಷೆಯನ್ನು ಪ್ರಮಾಣೀಕರಿಸುವಲ್ಲಿ ಒಳಗೊಂಡಿರುವ ಹಂತಗಳು ಯಾವುವು? ಸವಿವರವಾಗಿ ವಿವರಿಸಿರಿ. ನಾಲ್ಕನೇ ಪ್ರಶ್ನೆ, ಚತುರ್ಥಕ ವಿಚಲನೆಯನ್ನು ವ್ಯಾಖ್ಯಾನಿಸಿ ಮತ್ತು ಕೆಳಗಿನ ದತ್ತಾಂಶಗಳಿಗೆ ಚತುರ್ಥಕ ವಿಚಲನೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ವರ್ಗಾಂತರಗಳನ್ನು ಕೊಟ್ಟಾರೆ ಮತ್ತು ಆವೃತ್ತಿಗಳನ್ನು ಕೊಟ್ಟಾರ. ಇವುಗಳನ್ನು ಬಳಸಿ ನಾವು ಚತುರ್ಥಕ ವಿಚಲನವನ್ನು ವ್ಯಾಖ್ಯಾನಿಸಬೇಕು ಮತ್ತು ಅದನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ 5ನೇ ಪ್ರಶ್ನೆ, ಕೆಳಗಿನವುಗಳನ್ನು ವಿವರಿಸಿ. ಎ, ಪೇಪರ್ ಪೆನ್ಸಿಲ್ನ ಪರೀಕ್ಷೆಗಳು, ವರ್ಗೀಕರಣ ಮತ್ತು ಮಹತ್ವ. ಬಿ, ಸಂದರ್ಶನದ ವಿಧಗಳು ಮತ್ತು ಅವುಗಳ ಉಪಯೋಗಗಳನ್ನು ಬರಿಬೇಕು. ನೆಕ್ಸ್ಟ್ 6ನೇ ಪ್ರಶ್ನೆ, ಮಾನಕ ವಿಚಲನೆಯನ್ನು ವ್ಯಾಖ್ಯಾನಿಸಿರಿ ಮತ್ತು ಕೆಳಗಿನ ದತ್ತಾಂಶಗಳಿಗೆ ಮಾನಕ ವಿಚಲನೆಯನ್ನು ಕಂಡುಹಿಡಿಯಿರಿ. ವರ್ಗಾಂತರಗಳು ಮತ್ತು ಆವೃತ್ತಿಗಳನ್ನು ಕೊಟ್ಟಾರ. ಇವುಗಳನ್ನು ಬಳಸಿಕೊಂಡು ನಾವು ಮಾನಕ ವಿಚಲನೆಯನ್ನು ಕಂಡುಹಿಡಿಬೇಕು. 7ನೇ ಪ್ರಶ್ನೆ, ಮೌಲ್ಯಮಾಪನದ ಪ್ರಕ್ರಿಯೆಯ ಹಂತಗಳನ್ನು ವಿವರಿಸಿರಿ. ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನದ ಸಂಬಂಧಗಳನ್ನು ವ್ಯತ್ಯಾಸ ರೂಪದಲ್ಲಿ ತಿಳಿಸಿ. ಸೆಕ್ಷನ್ ಬಿ, ವಿಭಾಗ ಬಿ. ಈ ಕೆಳಗಿನ ಬೇಕಾದ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪುಟದಷ್ಟು ಉತ್ತರಿಸಿರಿ. 8ನೇ ಪ್ರಶ್ನೆ, ಪ್ರಸ್ತುತ ಮೌಲ್ಯಮಾಪನ ವ್ಯವಸ್ಥೆಯನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿರಿ. 9ನೇ ಪ್ರಶ್ನೆ, ನೀಲನಕ್ಷೆ ಎಂದರೇನು? ನೀಲನಕ್ಷೆ ತಯಾರಿಕೆಯಲ್ಲಿ ಅಡಕವಾಗಿರುವ ಹಂತಗಳನ್ನು ವಿವರಿಸಿರಿ. 10ನೇ ಪ್ರಶ್ನೆ, ಒಂದು ಉದಾಹರಣೆಯೊಂದಿಗೆ ಆವೃತ್ತಿ ವಿತರಣಾ ಪಟ್ಟಿ ತಯಾರಿಕೆಯಲ್ಲಿ ಅಡಕವಾಗಿರುವ ಹಂತಗಳನ್ನು ಚರ್ಚಿಸಿರಿ. 40 ವಿದ್ಯಾರ್ಥಿಗಳು ಇರುವ ತರಗತಿಯಲ್ಲಿ 40 ಅಂಕವನ್ನು ತೆಗೆದ 5 ವಿದ್ಯಾರ್ಥಿಗಳು, 38 ಅಂಕವನ್ನು ತೆಗೆದ 7 ವಿದ್ಯಾರ್ಥಿಗಳು, 26 ಅಂಕ ತೆಗೆದ 10 ವಿದ್ಯಾರ್ಥಿಗಳು, 19 ಅಂಕ ತೆಗೆದ 8 ವಿದ್ಯಾರ್ಥಿಗಳು, 14 ಅಂಕ ತೆಗೆದ 6 ವಿದ್ಯಾರ್ಥಿಗಳು ಮತ್ತು 10 ಅಂಕ ತೆಗೆದ 4 ವಿದ್ಯಾರ್ಥಿಗಳು ಇದ್ದು, ಹಾಗಾದರೆ ಈ ತರಗತಿಯ ಅಂಕಗಳ ಮಧ್ಯಕವನ್ನು ಕಂಡುಹಿಡಿಯಿರಿ. 12ನೇ ಪ್ರಶ್ನೆ, ಶತಾಂಕಗಳು ಎಂದರೇನು? 12 ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಗಳಿಸಿದ ಅಂಕಗಳು ಕೆಳಕಂಡಂತಿವೆ: 41, 43, 73, 49, 56, 67, 48, 82, 64, 78, 52, 84. ಹಾಗಾದರೆ P25 ಅನ್ನು ಕಂಡುಹಿಡಿಯಿರಿ. 13ನೇ ಪ್ರಶ್ನೆ, ಪ್ರಮಾಣಿಕ ಆಧಾರಿತ ಪರೀಕ್ಷೆ ಮತ್ತು ಸಾಮರ್ಥ್ಯ ಆಧಾರಿತ ಪರೀಕ್ಷೆಗಳನ್ನು ವ್ಯತ್ಯಾಸಿಸಿರಿ. NRT ಮತ್ತು CRT ನಡುವಿನ ವ್ಯತ್ಯಾಸವನ್ನು ಬರಿಬೇಕು. 14ನೇ ಪ್ರಶ್ನೆ, ಶ್ರೇಣಿ ಅಥವಾ ಗ್ರೇಡ್ ವ್ಯವಸ್ಥೆಯ ಕುರಿತು ಸವಿವರವಾಗಿ ವಿವರಿಸಿರಿ. ನೆಕ್ಸ್ಟ್ 15ನೇ ಪ್ರಶ್ನೆ, ಲಘು ಟಿಪ್ಪಣಿ ಬರೆಯಿರಿ. ಎ, ಪ್ರಬಂಧ ಮಾದರಿಯ ಪರೀಕ್ಷೆಗಳು. ಬಿ, ವಸ್ತುನಿಷ್ಠ ಮಾದರಿಯ ಪರೀಕ್ಷೆಗಳು. 16ನೇ ಪ್ರಶ್ನೆ, ಸಹಸಂಬಂಧದ ಗುಣಾಂಕವನ್ನು ಕಂಡುಹಿಡಿದು ಉತ್ತರಗಳನ್ನು ಅರ್ಥೈಸಿರಿ. ಒಂದು ಕಾಲಮಲ್ಲಿ ವಿದ್ಯಾರ್ಥಿಗಳನ್ನು ಕೊಟ್ಟರೆ ಮತ್ತು ಮಾರ್ಕ್ಸ್ ಇನ್ ಮ್ಯಾಥ್ಸ್ ಆ್ಯಂಡ್ ಮಾರ್ಕ್ಸ್ ಇನ್ ಸೈನ್ಸ್, ವಿಜ್ಞಾನ ವಿಷಯದಲ್ಲಿ ಗಣಿತ ವಿಷಯದಲ್ಲಿ ತೆಗೆದುಕೊಂಡಂಥ ಅಂಕಗಳನ್ನು ಕೊಟ್ಟಾರ. ಇವುಗಳ ಆಧಾರದ ಮೇಲೆ ನಾವು ಸಹಸಂಬಂಧ ಗುಣಾಂಕವನ್ನು ಕಂಡುಹಿಡಿದು ಉತ್ತರನ ಬರಿಬೇಕು. 17ನೇ ಪ್ರಶ್ನೆ, ಲಘು ಟಿಪ್ಪಣಿ ಬರೆಯಿರಿ. ಎ, ಸಿಂಧುತ್ವ ಮತ್ತು ಅದರ ವಿಧಗಳು. ಬಿ, ವಿಶ್ವಸನೀಯತೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಸೂಕ್ತ ರೇಖಾಚಿತ್ರಗಳೊಂದಿಗೆ ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯ ಗುಣಲಕ್ಷಣಗಳನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್ ಪೇಪರ್, ಎನ್ವಿರಾನ್ಮೆಂಟಲ್ ಎಜುಕೇಷನ್, ಪರಿಸರ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ. ಸೆಕ್ಷನ್ ಎ, ವಿಭಾಗ ಎ. ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ತಲಾ 3 ಪುಟದಷ್ಟು ಉತ್ತರಿಸಿರಿ. ಮೊದಲ ಪ್ರಶ್ನೆ, ಪರಿಸರದ ಅರ್ಥ, ಸ್ವರೂಪ ಮತ್ತು ಮಹತ್ವವನ್ನು ವಿವರಿಸಿರಿ. ಎರಡನೇ ಪ್ರಶ್ನೆ,
ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ, ವಿಧಗಳು ಮತ್ತು ಮಹತ್ವವನ್ನು ಬರೆಯಿರಿ. 3ನೇ ಪ್ರಶ್ನೆ, ಜಲ ಮಾಲಿನ್ಯದ ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರ ಕ್ರಮಗಳನ್ನು ವಿವರಿಸಿರಿ. 4ನೇ ಪ್ರಶ್ನೆ, ಪರಿಸರ ಶಿಕ್ಷಣದ ಉದ್ದೇಶ ಮತ್ತು ವ್ಯಾಪ್ತಿಯನ್ನು ಬರೆಯಿರಿ. 5ನೇ ಪ್ರಶ್ನೆ, ಜಾಗತಿಕ ತಾಪಮಾನದ ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರ ಕ್ರಮಗಳನ್ನು ಬರೆಯಿರಿ. 6ನೇ ಪ್ರಶ್ನೆ, ಓಜೋನ್ ನಾಶಕ್ಕೆ ಕಾರಣಗಳು, ಪರಿಣಾಮಗಳು ಮತ್ತು ಪರಿಹಾರಗಳನ್ನು ವಿವರಿಸಿರಿ. 7ನೇ ಪ್ರಶ್ನೆ, ತ್ಯಾಜ್ಯ ನಿರ್ವಹಣೆ ಮತ್ತು ಪುನರ್ಬಳಕೆಯ ಪರಿಕಲ್ಪನೆಗಳನ್ನು ವಿವರಿಸಿರಿ. ಸೆಕ್ಷನ್ ಬಿ, ವಿಭಾಗ ಬಿ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಬೇಕಾದ 8 ಪ್ರಶ್ನೆಗಳಿಗೆ ತಲಾ 1 ಪುಟದಷ್ಟು ಉತ್ತರಿಸಿರಿ. 8ನೇ ಪ್ರಶ್ನೆ, ಪರಿಸರದ ಅರ್ಥ ಮತ್ತು ವಿಧಗಳನ್ನು ಬರೆಯಿರಿ. 9ನೇ ಪ್ರಶ್ನೆ, ವಾಯು ಮಾಲಿನ್ಯದ ಕಾರಣಗಳನ್ನು ಬರೆಯಿರಿ. 10ನೇ ಪ್ರಶ್ನೆ, ಹಸಿರುಮನೆ ಪರಿಣಾಮದ ಪರಿಣಾಮಗಳನ್ನು ಬರೆಯಿರಿ. 11ನೇ ಪ್ರಶ್ನೆ, ಪರಿಸರ ಜಾಗೃತಿ ಅಭಿವೃದ್ಧಿಪಡಿಸುವಲ್ಲಿ ಶಿಕ್ಷಣದ ಪಾತ್ರವೇನು? 12ನೇ ಪ್ರಶ್ನೆ, ಚರ್ಚಾ ಪದ್ಧತಿಯ ಗುಣಗಳನ್ನು ಬರೆಯಿರಿ. 13ನೇ ಪ್ರಶ್ನೆ, ಪರಿಸರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಹಪಠ್ಯ ಚಟುವಟಿಕೆಗಳನ್ನು ಪಟ್ಟಿ ಮಾಡಿರಿ. 14ನೇ ಪ್ರಶ್ನೆ, ಸ್ವಚ್ಛ ಭಾರತ ಅಭಿಯಾನದ ಪರಿಕಲ್ಪನೆಗಳನ್ನು ಅರ್ಥೈಸಿರಿ. 15ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪರಿಸರ ನೀತಿ 2004. 16ನೇ ಪ್ರಶ್ನೆ, ಆಮ್ಲ ಮಳೆಯ ಪರಿಕಲ್ಪನೆ. 17ನೇ ಪ್ರಶ್ನೆ, ಚಿಪ್ಕೋ ಚಳುವಳಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 18ನೇ ಪ್ರಶ್ನೆ, ಪರಿಸರ ಶಿಕ್ಷಣ ಬೋಧನೆಯ ನೇರ ಮತ್ತು ಸಮನ್ವಯ ಮಾರ್ಗಗಳ ಅರ್ಥವೇನು? ನೆಕ್ಸ್ಟ್ ಕ್ವಶನ್ ಪೇಪರ್, ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್. ಸೆಕ್ಷನ್ ಎ, ವಿಭಾಗ ಎ. ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಪುಟಗಳಷ್ಟು ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಸಲಹೆಯ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಸವಿವರವಾಗಿ ವಿವರಿಸಿರಿ. 2ನೇ ಪ್ರಶ್ನೆ, ಮಾರ್ಗದರ್ಶನ ಎಂದರೇನು? ನಮ್ಮ ಶಾಲೆಗಳಲ್ಲಿ ಮಾರ್ಗದರ್ಶನದ ಅವಶ್ಯಕತೆಯ ಕುರಿತು ವಿವರಿಸಿರಿ. 3ನೇ ಪ್ರಶ್ನೆ, ಒಬ್ಬ ಸಲಹೆಗಾರನಾಗಿ, ಮಾರ್ಗದರ್ಶಕನಾಗಿ ಮತ್ತು ವೃತ್ತಿ ಶಿಕ್ಷಕನಾಗಿ ಶಿಕ್ಷಕನ ಪಾತ್ರ ಮತ್ತು ಜವಾಬ್ದಾರಿಗಳ ಕುರಿತು ವಿವರಿಸಿರಿ. 4ನೇ ಪ್ರಶ್ನೆ, ವಿಶೇಷ ಮಕ್ಕಳ ಅರ್ಥ, ವ್ಯಾಖ್ಯಾನ, ಗುಣಲಕ್ಷಣಗಳನ್ನು ಸವಿವರವಾಗಿ ವಿವರಿಸಿ. 5ನೇ ಪ್ರಶ್ನೆ, ಸಮೂಹ ಮಾರ್ಗದರ್ಶನ ಎಂದರೇನು? ವೃತ್ತಿ ಸಮ್ಮೇಳನ ಮತ್ತು ವೃತ್ತಿ ಪ್ರದರ್ಶನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. 6ನೇ ಪ್ರಶ್ನೆ, ಶಾಲಾ ಮಾರ್ಗದರ್ಶನ ಸಮಿತಿಯನ್ನು ನೀವು ಹೇಗೆ ರಚಿಸುವಿರಿ? ಅದರ ಕಾರ್ಯಗಳಾವವು? ಸವಿವರವಾಗಿ ವಿವರಿಸಿರಿ. 7ನೇ ಪ್ರಶ್ನೆ, ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಮತ್ತು ವಿವರಿಸಿ. ಎ, ಬುದ್ಧಿಶಕ್ತಿ ಮತ್ತು ಬುದ್ಧಿಶಕ್ತಿ ಪರೀಕ್ಷಣದ ವಿಧಗಳು. ಬಿ, ನೈದಾನಿಕ ಪರೀಕ್ಷೆ ಮತ್ತು ಗುಣಾವಗುಣಗಳು. ಸೆಕ್ಷನ್ ಬಿ, ವಿಭಾಗ ಬಿ. ಕೆಳಗಿನ ಬೇಕಾದ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪುಟದಷ್ಟು ಉತ್ತರಿಸಿರಿ. 8ನೇ ಪ್ರಶ್ನೆ, ಅಭಿಕ್ಷಮತೆ ಎಂದರೇನು? ಮಾರ್ಗದರ್ಶನದಲ್ಲಿ ಅಭಿಕ್ಷಮತಾ ಪರೀಕ್ಷಣಗಳ ಸ್ಥಾನವನ್ನು ಕುರಿತು ಚರ್ಚಿಸಿರಿ. 9ನೇ ಪ್ರಶ್ನೆ, ಸಮೂಹ ಮಾರ್ಗದರ್ಶನ ಮತ್ತು ವೈಯಕ್ತಿಕ ಮಾರ್ಗದರ್ಶನಗಳನ್ನು ವ್ಯತ್ಯಾಸಿಸಿರಿ. 10ನೇ ಪ್ರಶ್ನೆ, ಸಲಹೆಯ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. 11ನೇ ಪ್ರಶ್ನೆ, ಅಸಮರ್ಥ ಮಕ್ಕಳಿಗಿರುವ ಕಾರ್ಯಕ್ರಮಗಳಾವವು? 12ನೇ ಪ್ರಶ್ನೆ, ಮಾರ್ಗದರ್ಶನ ಮತ್ತು ಸಲಹೆಗಳ ತತ್ವಗಳಾವವು? ವಿವರಿಸಿರಿ. 13ನೇ ಪ್ರಶ್ನೆ, ಆತ್ಮಚರಿತ್ರೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ. 14ನೇ ಪ್ರಶ್ನೆ, ಮಾರ್ಗದರ್ಶನದಲ್ಲಿ ವೃತ್ತಿ ಮಾತಿನ ಮಹತ್ವವನ್ನು ತಿಳಿಸಿ. 15ನೇ ಪ್ರಶ್ನೆ, ಮಾರ್ಗದರ್ಶನದ ಸೇವೆಗಳ ವಿಧಗಳು ಯಾವುವು? ಅವುಗಳಲ್ಲಿ ಯಾವುದಾದರೂ ಒಂದನ್ನು ಸವಿವರವಾಗಿ ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ದೃಷ್ಟಾಂತ ದಾಖಲೆಯ ಮೇಲೆ ಲಘು ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್ ಒನ್, ವೀಕ್ಷಣೆ ಎಂದರೇನು? ಇದರ ವಿಧಗಳನ್ನು ಸವಿವರವಾಗಿ ವಿವರಿಸಿ. ಲಾಸ್ಟ್ ಕ್ವಶನ್, ರಾಜುವಿನ ದೈಹಿಕ ವಯಸ್ಸು 16 ವರ್ಷಗಳು, ಬುದ್ಧಿಲಬ್ಧ 140 ಆದರೆ ಅವನ ಮಾನಸಿಕ ವಯಸ್ಸನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಕ್ವಶನ್ ಪೇಪರ್, ಇನ್ಕ್ಲೂಸಿವ್ ಎಜುಕೇಷನ್, ಸಮನ್ವಯ ಶಿಕ್ಷಣ. ಸೆಕ್ಷನ್ ಎ, ವಿಭಾಗ ಎ. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ತಲಾ 3 ಪುಟಗಳಷ್ಟು ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಸಮನ್ವಯ ಶಿಕ್ಷಣದಲ್ಲಿ ವಿವಿಧ ನ್ಯೂನತೆಗಳಿಗೆ ಸಂಬಂಧಿಸಿದ ಮೌಲ್ಯಮಾಪನ ಕಾರ್ಯವಿಧಾನಗಳನ್ನು ಚರ್ಚಿಸಿ. ಕ್ವಶನ್ ನಂಬರ್ 2, ಸಮನ್ವಯ ಶಿಕ್ಷಣದಲ್ಲಿ ಶಿಕ್ಷಕರ, ಪಾಲಕರ, ಸಮವಯಸ್ಕರ,
ಸಮಾಜದ ಮತ್ತು ಸರ್ಕಾರದ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿರಿ. 3ನೇ ಪ್ರಶ್ನೆ, ಶಿಕ್ಷಕರಾಗಿ ಮನೆಯ ಮಟ್ಟದಲ್ಲಿ ಮತ್ತು ಮನೆಯ ಹೊರಗಿನ ವಿಭಿನ್ನ ನ್ಯೂನತೆಗಳ ಆರಂಭಿಕ ಗುರುತಿಸುವಿಕೆಯನ್ನು ನೀವು ಹೇಗೆ ಕಂಡುಕೊಳ್ಳುವಿರಿ? ವಿವರವಾಗಿ ವಿವರಿಸಿ. 4ನೇ ಪ್ರಶ್ನೆ, ವಾಕ್ ನ್ಯೂನತೆ ಹೊಂದಿದ ಅಥವಾ ಸವಾಲುಗಳನ್ನು ಹೊಂದಿದ ವಿದ್ಯಾರ್ಥಿಗಳ ವರ್ಗೀಕರಣ, ಗುಣಲಕ್ಷಣಗಳು, ಕಾರಣ ಮತ್ತು ಶೈಕ್ಷಣಿಕ ಅವಕಾಶಗಳ ಕುರಿತು ಚರ್ಚಿಸಿರಿ. 5ನೇ ಪ್ರಶ್ನೆ, ಶಿಕ್ಷಕರಾಗಿ ವಿವಿಧ ರೀತಿಯ ದುರ್ಬಲತೆಗಳಿಗೆ ಸಂಬಂಧಿಸಿದಂತೆ ನೀವು ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಹೇಗೆ ಅಭಿವೃದ್ಧಿಪಡಿಸುವಿರಿ? ವಿವರಿಸಿರಿ. 6ನೇ ಪ್ರಶ್ನೆ, ವಿಶೇಷವಾಗಿ ಕಲಿಕೆಗೆ ಸಂಬಂಧಿಸಿದಂತೆ ನ್ಯೂನತೆ ಇರುವ ಮಕ್ಕಳ ಮನೋವೈಜ್ಞಾನಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಿರಿ. 7ನೇ ಪ್ರಶ್ನೆ, ಸಮನ್ವಯ ಶಿಕ್ಷಣ, ಸಮಗ್ರ ಶಿಕ್ಷಣ ಮತ್ತು ವಿಶೇಷ ಶಿಕ್ಷಣದ ನಡುವಿನ ವ್ಯತ್ಯಾಸವೇನು? ವಿವರವಾಗಿ ವಿವರಿಸಿರಿ. ವಿಭಾಗ ಬಿ, ಸೆಕ್ಷನ್ ಬಿ, ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ತಲಾ 1 ಪುಟದಷ್ಟು ಉತ್ತರಿಸಿರಿ. 8ನೇ ಪ್ರಶ್ನೆ, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ NEP 1986, RTE ಆ್ಯಕ್ಟ್ 2009 ಮತ್ತು SSA ಹೇಗೆ ಉಪಯುಕ್ತವಾಗಿದೆ? ಸಂಕ್ಷಿಪ್ತವಾಗಿ ವಿವರಿಸಿರಿ. NEP ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ, RTE ಅಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್, SSA ಅಂದರೆ ಸರ್ವ ಶಿಕ್ಷಣ ಅಭಿಯಾನ. 9ನೇ ಪ್ರಶ್ನೆ, ಸಲ್ಮಂಕ ಘೋಷಣೆ ಕುರಿತು ಲಘು ಟಿಪ್ಪಣಿ ಬರೆಯಿರಿ. 10ನೇ ಪ್ರಶ್ನೆ, ದೃಷ್ಟಿದೋಷ ವಿದ್ಯಾರ್ಥಿಗಳ ಗುಣಲಕ್ಷಣಗಳು ಮತ್ತು ಶೈಕ್ಷಣಿಕ ಅವಕಾಶಗಳನ್ನು ವಿವರಿಸಿರಿ. 11ನೇ ಪ್ರಶ್ನೆ, ಅಂಗವೈಕಲ್ಯದ ಮಾದರಿಗಳ ಕುರಿತು ಟಿಪ್ಪಣಿ ಬರೆಯಿರಿ. 12ನೇ ಪ್ರಶ್ನೆ, ಭಾರತದ ಪುನರ್ವಸತಿ ಮಂಡಳಿಯ ಕಾರ್ಯಗಳನ್ನು ಪಟ್ಟಿ ಮಾಡಿ. 13ನೇ ಪ್ರಶ್ನೆ, ಸಮನ್ವಯ ಶಿಕ್ಷಣದ ಅಗತ್ಯ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ. 14ನೇ ಪ್ರಶ್ನೆ, ಸಮನ್ವಯ ಶಿಕ್ಷಣದ ನೀತಿಗಳು ಮತ್ತು ಕಾರ್ಯಕ್ರಮಗಳು ಯಾವುವು? ಸಂಕ್ಷಿಪ್ತವಾಗಿ ವಿವರಿಸಿರಿ. 15ನೇ ಪ್ರಶ್ನೆ, ದೈಹಿಕ ವಿಕಲಚೇತನ ವಿದ್ಯಾರ್ಥಿಗಳ ಕಾರಣಗಳು ಮತ್ತು ತಡೆಗಟ್ಟುವಿಕೆಯನ್ನು ಪಟ್ಟಿ ಮಾಡಿರಿ. 16ನೇ ಪ್ರಶ್ನೆ, ಸಮನ್ವಯ ಶಾಲೆಗಳಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿರಿ. 17ನೇ ಪ್ರಶ್ನೆ, ಸಮನ್ವಯ ಶಿಕ್ಷಣದ ಕಾನೂನು ಅವಕಾಶಗಳ ಕುರಿತು ಕಿರು ಟಿಪ್ಪಣಿ ಬರೆಯಿರಿ. 18ನೇ ಪ್ರಶ್ನೆ, ವಿವಿಧ ನ್ಯೂನತೆಗಳಿಗೆ ಸಂಬಂಧಿಸಿದ ಶಾಲೆಗಳಲ್ಲಿನ ಪಠ್ಯಕ್ರಮದ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ ಒನ್, ಬಯಾಲಜಿ ಕ್ವಶನ್ ಪೇಪರ್, ಜೀವಶಾಸ್ತ್ರದ ಪ್ರಶ್ನೆ ಪತ್ರಿಕೆ, ವಿಭಾಗ ಎ. ಈ ಕೆಳಗಿನ ಬೇಕಾದ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಪುಟಗಳಷ್ಟು ಉತ್ತರಿಸಿರಿ. ಜೀವವಿಜ್ಞಾನದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ. 2ನೇ ಪ್ರಶ್ನೆ, ಸಹಸಂಬಂಧ ಎಂದರೇನು? ಜೀವವಿಜ್ಞಾನವು ಇತರ ವಿಷಯಗಳೊಂದಿಗಿನ ಸಹಸಂಬಂಧವನ್ನು ವಿವರಿಸಿರಿ. 3ನೇ ಪ್ರಶ್ನೆ, ಪಾಠ ಯೋಜನೆ ಎಂದರೇನು? ಪಾಠ ಯೋಜನೆಯ ಗುಣಲಕ್ಷಣಗಳನ್ನು ವಿವರಿಸಿರಿ. 4ನೇ ಪ್ರಶ್ನೆ, ಅನುಗಮನ ಮತ್ತು ನಿಗಮನ ವಿಧಾನಗಳನ್ನು ಗುಣಾವಗುಣಗಳೊಂದಿಗೆ ವಿವರಿಸಿರಿ. ವಿಭಾಗ ಬಿ. ಈ ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪುಟದಷ್ಟು ಉತ್ತರಿಸಿರಿ. 5ನೇ ಪ್ರಶ್ನೆ, ಜೀವವಿಜ್ಞಾನ ಮತ್ತು ಮಾನವ ಕಲ್ಯಾಣದ ನಡುವಿನ ಸಂಬಂಧವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. 6ನೇ ಪ್ರಶ್ನೆ, ಸಂಪನ್ಮೂಲ ಘಟಕ ಯೋಜನೆಯನ್ನು ವ್ಯಾಖ್ಯಾನಿಸಿರಿ. ಸಂಪನ್ಮೂಲ ಘಟಕ ಯೋಜನೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ. 7ನೇ ಪ್ರಶ್ನೆ, ಯೋಜನಾ ಪದ್ಧತಿಯ ಕುರಿತು ಲಘು ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್, ರೇಖಾತ್ಮಕ ಕ್ರಮಾನುಗತ ಕಾರ್ಯಸರಣಿ ಯೋಜನೆಯ ಗುಣಾವಗುಣಗಳಾವವು? 9ನೇ ಪ್ರಶ್ನೆ, ಸಮಸ್ಯಾ ಪರಿಹಾರ ಪದ್ಧತಿಯ ಹಂತಗಳನ್ನು ವಿವರಿಸಿರಿ. 10ನೇ ಪ್ರಶ್ನೆ, ಶಾಲಾ ಕೈತೋಟದ ಕುರಿತು ಟಿಪ್ಪಣಿ ಬರೆಯಿರಿ. ನೆಕ್ಸ್ಟ್ ಒನ್, ಕೆಮಿಸ್ಟ್ರಿ, ರಸಾಯನಶಾಸ್ತ್ರದ ಪ್ರಶ್ನೆ ಪತ್ರಿಕೆ, ಸೆಕ್ಷನ್ ಎ, ವಿಭಾಗ ಎ. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ತಲಾ 3 ಪುಟದಷ್ಟು ಉತ್ತರಿಸಿರಿ. ಮೊದಲ ಪ್ರಶ್ನೆ, ಪರಿಕಲ್ಪನಾ ಸಾಧನ ಮಾದರಿಯ ಹಂತಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿರಿ. ಅದರ ಶೈಕ್ಷಣಿಕ ನಿಹಿತಾರ್ಥಗಳನ್ನು ಬರೆಯಿರಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಯೋಜನಾ ಪದ್ಧತಿಯ ಹಂತಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿರಿ ಮತ್ತು ಅದರ ಗುಣಗಳನ್ನು ಮತ್ತು ಮಿತಿಗಳನ್ನು ಬರೆಯಿರಿ. 3ನೇ ಪ್ರಶ್ನೆ, ಸಂಪನ್ಮೂಲ ಘಟಕವನ್ನು ವ್ಯಾಖ್ಯಾನಿಸಿ. ರಸಾಯನಶಾಸ್ತ್ರ ಬೋಧನೆಯಲ್ಲಿ ಇದರ ಮಹತ್ವ ಮತ್ತು ಹಂತಗಳನ್ನು ಸವಿವರವಾಗಿ ವಿವರಿಸಿರಿ. 4ನೇ ಪ್ರಶ್ನೆ,
ಈ ಕೆಳಗಿನ ಪಠ್ಯಕ್ರಮ ಯೋಜನೆಗಳನ್ನು ವಿವರಿಸಿರಿ. ಎ. ರಾಸಾಯನಿಕ ಬಂಧ ಅಭಿಗಮನ. ಬಿ. NCF 2005 ರಸಾಯನಶಾಸ್ತ್ರ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು. ನೆಕ್ಸ್ಟ್ ಒನ್ ಸೆಕ್ಷನ್ ಬಿ ವಿಭಾಗ ಬಿ. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ತಲಾ 1 ಪುಟದಷ್ಟು ಉತ್ತರ ಬರೆಯಿರಿ. 5ನೇ ಪ್ರಶ್ನೆ ಪಾಠ ಯೋಜನೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ. 6ನೇ ಪ್ರಶ್ನೆ ಕ್ರಮಾನುಗತ ಬೋಧನೆಯನ್ನು ಅರ್ಥೈಸಿ ಇದರ ಅನುಕೂಲಗಳನ್ನು ಬರೆಯಿರಿ. 7ನೇ ಪ್ರಶ್ನೆ ಅನ್ವೇಷಣಾ ಪದ್ಧತಿಯ ಹಂತಗಳನ್ನು ವಿವರಿಸಿ ಮತ್ತು ಅದರ ಗುಣಗಳನ್ನು ತಿಳಿಸಿ. 8ನೇ ಪ್ರಶ್ನೆ HCEM ಅಧ್ಯಯನದ ಕುರಿತು ಟಿಪ್ಪಣಿ ಬರೆಯಿರಿ. 9ನೇ ಪ್ರಶ್ನೆ ರಸಾಯನಶಾಸ್ತ್ರದ ಬೋಧನೆಯಲ್ಲಿ ಬಹುಮಾಧ್ಯಮ ವಸ್ತುಗಳ ಉಪಯೋಗಗಳನ್ನು ಬರೆಯಿರಿ. 10ನೇ ಪ್ರಶ್ನೆ ಘಟಕ ಯೋಜನೆಯ ಮಹತ್ವವನ್ನು ಬರೆಯಿರಿ. ನೆಕ್ಸ್ಟ್ ಒನ್ ಕಾಮರ್ಸ್ ಕ್ವಶನ್ ಪೇಪರ್ ಸೆಕ್ಷನ್ ಎ ವಿಭಾಗ ಎ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಫಸ್ಟ್ ಕ್ವಶನ್ ವಾಣಿಜ್ಯ ಶಿಕ್ಷಣದ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಅಗತ್ಯತೆಗಳನ್ನು ವಿವರಿಸಿರಿ. ಕ್ವಶನ್ ನಂಬರ್ 2 ವಾಣಿಜ್ಯ ಶಾಸ್ತ್ರದೊಂದಿಗೆ ಅರ್ಥಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದ ಸಹ ಸಂಬಂಧವನ್ನು ವಿವರಿಸಿರಿ. 3ನೇ ಪ್ರಶ್ನೆ ಮಾಧ್ಯಮಿಕ ಶಾಲಾ ಹಂತದಲ್ಲಿ ವಾಣಿಜ್ಯಶಾಸ್ತ್ರ ಬೋಧನೆಯ ಉದ್ದೇಶಗಳನ್ನು ವಿವರಿಸಿರಿ. 4ನೇ ಪ್ರಶ್ನೆ ಸಹಕಾರ ಕಲಿಕೆಯ ಅರ್ಥ, ಮಹತ್ವ ಮತ್ತು ವಿಧಗಳನ್ನು ವಿವರಿಸಿರಿ. ಸೆಕ್ಷನ್ ಬಿ ವಿಭಾಗ ಬಿ. ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿರಿ. 5ನೇ ಪ್ರಶ್ನೆ 2005ರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ ಪ್ರಾಮುಖ್ಯತೆಯನ್ನು ಬರೆಯಿರಿ. 6ನೇ ಪ್ರಶ್ನೆ ವಾಣಿಜ್ಯಶಾಸ್ತ್ರ ಬೋಧನೆಯಲ್ಲಿ ಈ ಸಂಪನ್ಮೂಲಗಳ ಉಪಯೋಗಗಳನ್ನು ಪಟ್ಟಿ ಮಾಡಿರಿ. 7ನೇ ಪ್ರಶ್ನೆ ಯಾವುದಾದರೊಂದು ನಿಮ್ಮ ಆಯ್ಕೆಯ ವಾಣಿಜ್ಯಶಾಸ್ತ್ರದ ಪಾಠವನ್ನು ಆಯ್ದುಕೊಂಡು ಆ ಪಾಠಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಉದ್ದೇಶಗಳನ್ನು ಬರೆಯಿರಿ. ನೆಕ್ಸ್ಟ್ 8ನೇ ಪ್ರಶ್ನೆ ವಾಣಿಜ್ಯಶಾಸ್ತ್ರ ಪಠ್ಯಕ್ರಮದಲ್ಲಿ ಅಂತರ್ಶಿಸ್ತೀಯ ಸಂಪರ್ಕವನ್ನು ಚರ್ಚಿಸಿರಿ. 9ನೇ ಪ್ರಶ್ನೆ ವಾಣಿಜ್ಯಶಾಸ್ತ್ರ ಬೋಧನೆಯಲ್ಲಿ ಪಾತ್ರ ನಿರ್ವಹಣೆಯ ಕುರಿತು ಟಿಪ್ಪಣಿ ಬರೆಯಿರಿ. ಕೊನೆಯ ಪ್ರಶ್ನೆ ಈ ವ್ಯವಹಾರ ಎಂದರೇನು, ಅದರ ಉಪಯೋಗಗಳನ್ನು ವಿವರಿಸಿರಿ. ನೆಕ್ಸ್ಟ್ ಒನ್ ಇಂಗ್ಲಿಷ್ ಕ್ವಶನ್ ಪೇಪರ್ ಸೆಕ್ಷನ್ ಎ. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 3 pages ಈಚ್. ಫಸ್ಟ್ ಒನ್ ಡಿಸ್ಕಸ್ ದ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಎಟ್ ಸೆಕೆಂಡರಿ ಸ್ಕೂಲ್ ಲೆವೆಲ್. ಸೆಕೆಂಡ್ ಕ್ವಶನ್ ಡಿಫೈನ್ ಯೂನಿಟ್ ಟೆಸ್ಟ್. Explain the various steps involved in unit test. Third question how do you teach prose for secondary school students? Illustrate. Fourth question what is communicative approach? Explain the principles of communicative approach in teaching English. Section B question number 2 answer any 4 of the following questions in about 1 page each. Fifth question define lesson planning in English teaching. Discuss the features of lesson planning. Sixth question what is grammar? How do you teach secondary school students? Question number 7 write a brief note on symposium and panel discussion. Question number 8 what are the objectives of teaching reading skill? Discuss the methods of teaching reading skill. Next question define situational approach. What are the ways to teaching situational approach? 10th question differentiate between communicative approach and structural approach. Last question list out the differentiate between teaching prose and poetry. Next one history ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆ ಸೆಕ್ಷನ್ ಎ ವಿಭಾಗ ಎ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ತಲಾ 3 ಪುಟಗಳಷ್ಟು ಉತ್ತರಿಸಿರಿ. ಕ್ವಶನ್ ನಂಬರ್ 1 ಇತಿಹಾಸದ ಅರ್ಥ, ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ. 2ನೇ ಪ್ರಶ್ನೆ ಸಂಪನ್ಮೂಲ ಘಟಕ ಯೋಜನೆ ಎಂದರೇನು? ಸಂಪನ್ಮೂಲ ಘಟಕ ಯೋಜನೆಯ ಮಹತ್ವ ಮತ್ತು ಹಂತಗಳನ್ನು ವಿವರಿಸಿರಿ. 3ನೇ ಪ್ರಶ್ನೆ ಇತಿಹಾಸದ ಆಧುನಿಕ ಪರಿಕಲ್ಪನೆಯು ಹೆಚ್ಚು ವೈಜ್ಞಾನಿಕವೂ ಮತ್ತು ವ್ಯತ್ಯಾಸವೂ ಆಗಿದೆ ಹೇಗೆ ಎಂಬುದನ್ನು ವಿವರಿಸಿರಿ. 4ನೇ ಪ್ರಶ್ನೆ ಮೂಲಾಧಾರ ವಿಧಾನ ಎಂದರೇನು? ಇತಿಹಾಸ ಬೋಧನೆಗೆ ಇದನ್ನು ಹೇಗೆ ಬಳಸಿಕೊಳ್ಳಬಹುದು
ಅದರ ಗುಣಗಳು ಮತ್ತು ಅವಗುಣಗಳನ್ನು ಪಟ್ಟಿ ಮಾಡಿರಿ. ಸೆಕ್ಷನ್ ಬಿ ವಿಭಾಗ ಬಿ ಈ ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ ತಲಾ 1 ಪುಟದಷ್ಟು ಉತ್ತರಿಸಿರಿ. 5ನೇ ಪ್ರಶ್ನೆ, ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಬೋಧನೆಯ ಉದ್ದೇಶಗಳು ಮತ್ತು ವರ್ತನಾ ಬದಲಾವಣೆಗಳಾವವು? ಸೂಕ್ತ ಉದಾಹರಣೆಗಳೊಂದಿಗೆ ವಿವರಿಸಿರಿ. 6ನೇ ಪ್ರಶ್ನೆ, ಸಹಸಂಬಂಧವನ್ನು ವ್ಯಾಖ್ಯಾನಿಸಿರಿ. ಇತಿಹಾಸವನ್ನು ರಾಜ್ಯಶಾಸ್ತ್ರ ಮತ್ತು ಸಾಹಿತ್ಯದೊಂದಿಗೆ ಹೇಗೆ ಸಹಸಂಬಂಧೀಕರಿಸುವಿರಿ? 7ನೇ ಪ್ರಶ್ನೆ, ಪಾಠ ಯೋಜನೆಯನ್ನು ವ್ಯಾಖ್ಯಾನಿಸಿರಿ. 5E ಮಾದರಿಯ ಪಾಠ ಯೋಜನೆಯ ಹಂತಗಳನ್ನು ವಿವರಿಸಿರಿ. 8ನೇ ಪ್ರಶ್ನೆ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮೂಲಾಧಾರಗಳ ನಡುವಿನ ವ್ಯತ್ಯಾಸಗಳೊಂದಿಗೆ ಆಧಾರಗಳ ವಿಶ್ಲೇಷಣೆಯ ಮಹತ್ವವನ್ನು ಬರೆಯಿರಿ. 9ನೇ ಪ್ರಶ್ನೆ, ರಾಜ್ಯಶಾಸ್ತ್ರ ಬೋಧನೆಯಲ್ಲಿ ಸಮೀಕ್ಷಾ ಮತ್ತು ಪ್ರಾತ್ಯಕ್ಷಿಕ ವಿಧಾನದ ಹಂತಗಳನ್ನು ಚರ್ಚಿಸಿರಿ. 10ನೇ ಪ್ರಶ್ನೆ, ಇತಿಹಾಸ ಬೋಧನೆಯ ಕಲಿಕಾ ಸಂಪನ್ಮೂಲಗಳ ಮಹತ್ವ ಮತ್ತು ಉಪಯೋಗಗಳನ್ನು ಬರೆಯಿರಿ. ನೆಕ್ಸ್ಟ್ ಒನ್, ಕನ್ನಡ ಕ್ವಶನ್ ಪೇಪರ್ ವಿಭಾಗ ಅ ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ತಲಾ 3 ಪುಟಗಳಿಗೆ ಮೀರದಂತೆ ಉತ್ತರಿಸಿರಿ. 1ನೇ ಪ್ರಶ್ನೆ, ಗದ್ಯ ಎಂದರೇನು? ಗದ್ಯ ಬೋಧನೆಯ ಉದ್ದೇಶಗಳನ್ನು ಚರ್ಚಿಸಿರಿ. 2ನೇ ಪ್ರಶ್ನೆ, ಬೋಧನಾ ಸಂಪನ್ಮೂಲಗಳು ಎಂದರೇನು? ಭಾಷಾ ಬೋಧನೆಯಲ್ಲಿ ಅವುಗಳ ಅಗತ್ಯತೆಯನ್ನು ವಿವರಿಸಿರಿ. 3ನೇ ಪ್ರಶ್ನೆ, ಮೌಲ್ಯಮಾಪನವನ್ನು ವ್ಯಾಖ್ಯಾನಿಸಿರಿ. ಅದರ ಉದ್ದೇಶ ಮತ್ತು ಮಹತ್ವವನ್ನು ವಿವರಿಸಿರಿ. 4ನೇ ಪ್ರಶ್ನೆ, ಕನ್ನಡ ಭಾಷಾ ಬೋಧಕನ ಶೈಕ್ಷಣಿಕ ಅರ್ಹತೆ ಮತ್ತು ಗುಣಲಕ್ಷಣಗಳನ್ನು ವಿವರಿಸಿರಿ. ವಿಭಾಗ ಬ ಈ ಕೆಳಗಿನ ಬೇಕಾದ 4 ಪ್ರಶ್ನೆಗಳಿಗೆ ತಲಾ 1 ಪುಟಕ್ಕೆ ಮೀರದಂತೆ ಉತ್ತರಿಸಿರಿ. ವ್ಯಾಕರಣ ಬೋಧನೆಯ ಉದ್ದೇಶಗಳನ್ನು ತಿಳಿಸಿರಿ. ನೆಕ್ಸ್ಟ್ ಕ್ವಶನ್, ಪದ್ಯ ಬೋಧನೆಯ ಮಹತ್ವ ಮತ್ತು ಉದ್ದೇಶಗಳನ್ನು ವಿವರಿಸಿರಿ. 7ನೇ ಪ್ರಶ್ನೆ, ನೈದಾನಿಕ ಪರೀಕ್ಷೆಯ ರಚನಾ ಹಂತಗಳನ್ನು ತಿಳಿಸಿರಿ. 8ನೇ ಪ್ರಶ್ನೆ, ಭಾಷಾ ಪಠ್ಯಪುಸ್ತಕ ರಚನಾ ತತ್ವಗಳನ್ನು ಬರೆಯಿರಿ. 9ನೇ ಪ್ರಶ್ನೆ, ಕವಿಗೋಷ್ಠಿಯ ಉದ್ದೇಶಗಳು ಮತ್ತು ಕಾರ್ಯಾಚರಣೆಯನ್ನು ತಿಳಿಸಿರಿ. 10ನೇ ಪ್ರಶ್ನೆ, ಸಹಪಠ್ಯ ಚಟುವಟಿಕೆಗಳ ಪ್ರಕಾರಗಳಾವವು? ಇವುಗಳನ್ನು ತರಗತಿಯಲ್ಲಿ ಹೇಗೆ ಅಳವಡಿಸಿಕೊಂಡು ಬೋಧಿಸುವಿರಿ?